ನಮಸ್ಕಾರ ಸ್ನೇಹಿತರೆ. ಇಂದು ತುಮಕೂರು ಜಿಲ್ಲೆ ಕಂದಾಯ ಇಲಾಖೆ ಕೆಲವು ಮುಖ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಸಾಕಷ್ಟು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಈಗಾಗಲೇ ಕೆಲವು ಭಾಳ ವರ್ಷಗಳಿಂದ ಇದ್ದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುವ ದಿಕ್ಕಿನಲ್ಲಿ ನಾವು ಅನೇಕ ಪ್ರಮುಖ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ದರಖಾಸ್ತು ಜಮೀನುಗಳಿಗೆ 16 ವರ್ಷದಿಂದ ಪೋಡಿ ಆಗದೆ ಕಷ್ಟ ಅನುಭವಿಸ್ತಾ ಇದ್ದಂಥ ರೈತರಿಗೆ ಶಾಶ್ವತವಾಗಿ ಪರಿಹಾರ ಕೊಡುವ ಉದ್ದೇಶದಿಂದ ನನ್ನ ಭೂಮಿ ಅನ್ನುವ ದರಖಾಸ್ತು ಪೋಡಿ ಅಭಿಯಾನವನ್ನು ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ದರಖಾಸ್ತು ಪೋಡಿ ಅಭಿಯಾನ ನನ್ನ ಭೂಮಿಯನ್ನು ಆರಂಭ ಮಾಡಿ ಈಗಾಗಲೇ ಸುಮಾರು 600 ರೈತರದ್ದು 1960, 1948 ಅಥವಾ 90ನೇ ಇಸ್ವಿಯಲ್ಲಿ ಮಂಜೂರಾಗಿದ್ದಂಥ ಜಮೀನುಗಳಿಗೆ ಪೋಡಿ ಮಾಡಿಕೊಡುವಂಥದ್ದು ಆಲ್ರೆಡಿ ಮಾಡಿದ್ದೇವೆ. ಒಟ್ಟಾರೆ 25,000 ಕುಟುಂಬಗಳಿಗೆ ಈ ಜಿಲ್ಲೆಯಲ್ಲಿ ದರಖಾಸ್ತು ಪೋಡಿ ಮಾಡಿ ಕೊಡಬಹುದು ಅಂತ ಒಂದು ಅಂದಾಜಿದೆ. 25,000 ಕುಟುಂಬ ಅಂದರೆ ಕೆಲವು 2 ತಲೆಮಾರು 3 ತಲೆಮಾರು ಕಳೆದಿದ್ದಾರೆ. ಅವರಿಗೆ ಪಕ್ಕಾ ದಾಖಲೆಗಳು ಇಲ್ಲಿವರೆಗೂ ಆಗಿಲ್ಲ. ಇವತ್ತು 25,000 ಕುಟುಂಬಕ್ಕೆ ಮಾಡಿಕೊಟ್ರೆ ಬಹುಶಃ ಕನಿಷ್ಠ 70-80 ಸಾವಿರ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಇವೆಲ್ಲ 2 ರಿಂದ 3 ತಲೆಮಾರು ಕಳೆದಿರೋದ್ರಿಂದ ಮೂಲ ಮಂಜೂರಿದಾರರಿಗೆ ನಾವು ಪೋಡಿ ಮಾಡಿಕೊಟ್ರೆ ವಾರಸುದಾರರ ಕುಟುಂಬಗಳು ಒಂದೊಂದು ಮಂಜೂರಿದಾರರಿಗೆ 3-4 ವಾರಸುದಾರ ಕುಟುಂಬಗಳಿದ್ದಾವೆ. ಅವರೆಲ್ಲ ವಿಭಾಗ ಆಗಿದ್ರೂ ಕೂಡ ಈ ಜಮೀನುಗಳು ಮೂಲ ಮಂಜೂರಿದಾರರಿಗೆ ಪಕ್ಕಾ ದಾಖಲೆ ಆಗಿಲ್ಲ ಇಲ್ಲಿವರೆಗೆ. ಹಾಗಾಗಿ ಈ 25,000 ಕುಟುಂಬಗಳಿಗೆ ಮಾಡಿಕೊಡ್ತಕ್ಕಂಥದ್ದು ಸುಮಾರು 70-80 ಸಾವಿರ ಕುಟುಂಬಗಳಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂಥದ್ದು. ಇದನ್ನು ಬರುವ ಜುಲೈ ಆಗಸ್ಟ್ ತಿಂಗಳಲ್ಲಿ 25,000 ಗುರಿಯಲ್ಲಿ ಕನಿಷ್ಠ 15,000ವನ್ನಾದರೂ ಪೂರೈಸಬೇಕು ಅಂತ ನಾನಿವತ್ತು ಸೂಚನೆ ಕೊಟ್ಟಿದ್ದೇನೆ. ಈಗ ಆಲ್ರೆಡಿ ಅವರು 1-2 ಸಾವಿರ ಅಂತಿಮ ಹಂತದಲ್ಲಿ ಇದ್ದಾವೆ, ಅಳತೆ ಕೂಡ ಆಗಿದೆ. ಇನ್ನು ಬ್ಯಾಲೆನ್ಸ್ ಇರುವಂಥವು ಆಗಸ್ಟ್ ತಿಂಗಳಷ್ಟೊತ್ತಿಗೆ 15,000 ಆದರೂ ಮಾಡಿ ಮುಗಿಸ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಹಾಗೆಯೇ ದರಖಾಸ್ತು ಹೊಸ ಮಂಜೂರಾಸ್ತಿ ಬಗೈರ್ ಹುಕುಂನಲ್ಲಿ ಫಾರ್ಮ್ 57 ಸುಮಾರು 5,000 ಪ್ರಕರಣಗಳು ಅರ್ಹ ಪ್ರಕರಣಗಳು ಇದ್ದಾವೆ ಮಂಜೂರಿ ಮಾಡಲಿಕ್ಕೆ ಅನ್ನುವಂಥದ್ದು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಈಗಾಗಲೇ 600 ಜನಕ್ಕೆ ಮಂಜೂರಿ ಆಗಿದೆ. ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಅಷ್ಟು ಕೂಡ ಇನ್ನು 3 ತಿಂಗಳ ಒಳಗಡೆ ಎಲ್ಲ ಫಾರ್ಮ್ 57 ಅರ್ಜಿಗಳನ್ನು ವಿಲೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಮೂರನೇದು, ಈಗಾಗಲೇ ನಾವು ಕಂದಾಯ ಗ್ರಾಮ ರಚನೆ ಮಾಡ್ತಕ್ಕಂಥ ವಿಷಯದಲ್ಲಿ ಕೆಲವು ವಸತಿ ಪ್ರದೇಶಗಳು, ಅವು ಮಜರೆ ಗ್ರಾಮ ಇರ್ಬೋದು ಅಥವಾ ಹಟ್ಟಿಗಳು, ಕೆಲವು ಕಡೆ ಗೊಲ್ರಟ್ಟಿ ಇದೆ, ನಾಯಕರಟ್ಟಿಗಳಿದ್ದಾವೆ, ಇನ್ನು ತಾಂಡಗಳು ಇದ್ದಾವೆ, ಕೆಲವು ಕಡೆ ಕ್ಯಾಂಪುಗಳಿದ್ದಾವೆ. ಇವೆಲ್ಲ 16 ವರ್ಷಗಳಿಂದ ವಸತಿ ಪ್ರದೇಶಗಳು ಇದ್ದರೂ ಕೂಡ ದಾಖಲೆ ರಹಿತವಾಗಿ ಬಂದಿದ್ದಾವೆ. ಆ ಊರಿಗೂ ಗ್ರಾಮದ ಸ್ಥಾನಮಾನ ಇಲ್ಲ, ದಾಖಲೆ ಇಲ್ಲ. ವಾಸ ಮಾಡ್ತಕ್ಕಂಥ ಮನೆಗಳಿಗೂ ಕೂಡ ಹಕ್ಕುಪತ್ರನೂ ಇಲ್ಲ, ದಾಖಲೆನೂ ಇಲ್ಲ. ಕೆಲವರು ಯಾರೋ ಇಲ್ಲಿಗಲ್ಲಾಗಿ 9/11 ಹಾಕಿಸ್ಕೊಂಡು ಅದನ್ನು ಇಟ್ಕೊಂಡಿದ್ದಾರೆ, ಬಿಟ್ಟರೆ ಪಕ್ಕಾ ದಾಖಲೆ ಇಲ್ಲ ಅದಕ್ಕೂ ಕೂಡ. ಸೊ ಈ ಎಲ್ಲವಕ್ಕೂ ಕೂಡ ಅರ್ಹ ಇರ್ತಕ್ಕಂಥವಕ್ಕೆ ಆ ಗ್ರಾಮಗಳಿಗೆ ಕಂದಾಯ ಗ್ರಾಮವನ್ನಾಗಿ ಮಾಡಿ ದಾಖಲೆಯನ್ನು ಸೃಷ್ಟಿ ಮಾಡಿ ಮನೆಗಳಿಗೆ ಹಕ್ಕುಪತ್ರ ಕೊಡುವಂಥ ಅಭಿಯಾನವನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಇತ್ತೀಚೆಗಷ್ಟೇ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಮಾಡಿ ಸುಮಾರು 1,11,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ದೇವೆ. ಅದಾದ ನಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ,
ನಮ್ಮ ಅಧಿಕಾರಿಗಳು ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇನ್ನೂ ಅರ್ಹ ಇರುವಂತಹ ವಸತಿ ಪ್ರದೇಶಗಳನ್ನು ಬಿಟ್ಟಿದ್ದಾರೆ. ಅಂಥವುಗಳನ್ನು ಕೂಡ ಗುರುತಿಸಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ. ಅದರ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಆ ರೀತಿಯಾಗಿ ಅರ್ಹ ವಸತಿ ಪ್ರದೇಶಗಳು ಇನ್ನೂ 683 ಗುರುತಿಸಿದ್ದಾರೆ. ಇನ್ನೂ ಒಂದು 50-100 ಸಿಗಬಹುದು ಅಂತ ಅಂದಾಜು ಇಟ್ಕೊಂಡಿದ್ದಾವೆ. ಸೊ ಈ 683 ಸೇರಿಕೊಂಡು ಕನಿಷ್ಠ ಒಂದು 700 ಯಾವುದು ದಾಖಲೆ ರಹಿತ ವಸತಿ ಪ್ರದೇಶಗಳಿದ್ದಾವೆ ತುಮಕೂರು ಜಿಲ್ಲೆಯಲ್ಲಿ, ಅವುಗಳಿಗೂ ಕೂಡ ಪಕ್ಕಾ ದಾಖಲೆಗಳನ್ನು ಮಾಡಿ ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಈ ಕಂದಾಯ ಗ್ರಾಮ ಈ ಮುಂದಿನ ಫೇಸು, ಒಂದು ಫೇಸ್ ಕೆಲಸ ಮುಗಿದಿದೆ. ಇವೆಲ್ಲ ಹಿಂದೆ ಗುರುತಿಸಿರಲಿಲ್ಲ, ಅಂಥವುಗಳನ್ನು ಹೊಸದಾಗಿ ಗುರುತಿಸಿ ಅವರಿಗೂ ಕೂಡ ದಾಖಲೆ ಮಾಡಿಕೊಡ್ತಕ್ಕಂಥದ್ದು, ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಶಾಶ್ವತ ಪರಿಹಾರ ಕೊಡ್ತಕ್ಕಂತಹ, ನೆಮ್ಮದಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದೇವೆ. ಈ ಗ್ರಾಮಗಳಿಗೆಲ್ಲವಕ್ಕೂ ಕೂಡ ಕಂದಾಯ ಗ್ರಾಮ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಈ ಬರುವ ಒಂದು ತಿಂಗಳು ಒಳಗಡೆ ಕಳಿಸ್ಬೇಕು ಅಂತ ನಾನಿವತ್ತು ಸೂಚನೆ ಕೊಟ್ಟಿದ್ದೇನೆ. ಅವುಗಳಿಗೂ ಕೂಡ ಮುಂದಿನ 6ರಿಂದ 8 ತಿಂಗಳು ಒಳಗಡೆ ನಾವು ಪಕ್ಕಾ ದಾಖಲೆಗಳನ್ನು ಅಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳಿಗೆ ಮಾಡಿಕೊಡ್ತೇವೆ. ಮುಂದುವರೆದು ಈ ಕಂದಾಯ ದಾಖಲೆಗಳು ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಇರುವಂಥವು ಕೆಲವೆಲ್ಲ ಶಿಥಿಲಾವಸ್ಥೆಯಲ್ಲಿದ್ದಾವೆ, ಕಳೆದು ಹೋಗ್ತಾ ಇದ್ದಾವೆ, ಹುಡುಕಿದ್ರೆ ಸಿಗೋದಿಲ್ಲ. ಜನ ರೆಕಾರ್ಡ್ ರೂಮ್ಗೆ ಬಂದು ದಾಖಲೆಗಾಗಿ ಅಲಿಯುವಂಥದ್ದನ್ನು, ಕಷ್ಟಪಡುವಂಥದ್ದನ್ನು ನಾವು ನೋಡಿದ್ದೇವೆ. ಇವೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆ ದಾಖಲೆಗಳನ್ನು ತಿದ್ದೋದು ಕೂಡ, ಇಲ್ಲದೆ ಇರೋದನ್ನು ಸೇರಿಸೋದು, ಇರೋದನ್ನು ಬೇಕಂತೆ ಕಳೆದಾಕೋದು, ಇಂಥ ಒಂದು ಅಕ್ರಮಗಳು ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ಜನಕ್ಕೆ ಬೇಕಾದಾಗ ದಾಖಲೆ ಸಿಗೋದಿಲ್ಲ, ತೊಂದರೆ ಅನುಭವಿಸೋದಾದರೆ, ಇನ್ನೊಂದು ಕಡೆ ಇಲ್ಲದೆ ಇರೋದನ್ನು ಸೃಷ್ಟಿ ಮಾಡೋದು, ಇರೋದನ್ನು ಕಳೆದಾಕುವಂಥ ಅಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇವೆಲ್ಲದಕ್ಕೂ ಕೂಡ ಮತ್ತು ಶಿಥಿಲಾವಸ್ಥೆಯಲ್ಲಿರುವ ದಾಖಲೆಗಳಿಗೆ ನಾಳೆ ಅವು ಹಾಳಾಗಿ ದಾಖಲೆಗಳೇ ಇಲ್ಲ ಅಂತ ಆಗುವಂತಹ ಪರಿಸ್ಥಿತಿಗೂ ನಾವು ತಲುಪಿದ್ದೇವೆ. ಯಾಕಂದರೆ ಕೆಲವು ದಾಖಲೆಗಳು 70, 80, 100 ವರ್ಷ ದಾಟಿದ್ದಾವೆ ಈಗಾಗಲೇ. ಹಾಗಾಗಿ ಎಲ್ಲ ಮೂಲ ದಾಖಲೆಗಳನ್ನು ಗಣಕೀಕರಣ ಮಾಡುವಂತಹ ಭೂಸುರಕ್ಷಾ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಅದರ ಅಡಿಯಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಈಗ ಹಳೆಯ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡುವಂಥ ಕೆಲಸ ನಡೆದಿದೆ. ಆ ಸ್ಕ್ಯಾನಿಂಗ್ ಕೆಲಸ ನಾವು ಇನ್ನು 6 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಈ ಮಧ್ಯನೂ ಕೂಡ ಜನ ಈ ದಾಖಲೆಗಳನ್ನು ಅವರು ಇರೋ ಕಡೆನೇ ಅವರಿಗೆ ಸಿಗಬೇಕು. ಅಂದರೆ ಜನಕ್ಕೆ ಫಿಂಗರ್ ಟಿಪ್ಸಲ್ಲಿ ಸಿಗಬೇಕು ದಾಖಲೆಗಳು. ಆ ಉದ್ದೇಶದಿಂದ ಆನ್ಲೈನಲ್ಲೇ ಜನ ಅರ್ಜಿ ಹಾಕ್ಲಿಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರು ನಮ್ಮ ಕಚೇರಿಗೆ ಬಂದೇ ಅರ್ಜಿ ಕೊಡಬೇಕು ಅಂತಿಲ್ಲ. ಭೂಸುರಕ್ಷಾ ಪೋರ್ಟಲ್ ಇದೆ, ವೆಬ್ಸೈಟ್ ಇದೆ. ಭೂಸುರಕ್ಷಾ ವೆಬ್ಸೈಟ್ನಲ್ಲಿ ಅವರು ಯಾವುದು ಅರ್ಜಿ ದಾಖಲೆ ಬೇಕಾಗಿದೆ ಅದಕ್ಕೆ ಅರ್ಜಿ ಕೊಟ್ಟರೆ ಸರ್ಟಿಫೈಡ್ ಕಾಪಿಯನ್ನು ನಾವು ಆನ್ಲೈನಲ್ಲೇ ಅವರಿಗೆ ಒದಗಿಸ್ಕೊಡುವಂಥ ಸೌಲಭ್ಯವನ್ನು ಆರಂಭ ಮಾಡಿದ್ದೇವೆ. ಇದನ್ನು ಜನಗಳು ಕೂಡ ಉಪಯೋಗಿಸ್ಕೋಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸೊ ಇದರಿಂದ ಅವರು ನಮ್ಮ ಕಚೇರಿಗೆ ಅಲಿಯೋದು ತಪ್ಪುತ್ತೆ. ಅಲ್ಲಿ ನಾವು ಇವರು ಮಧ್ಯವರ್ತಿಗಳ ಹಾವಳಿ ಅನ್ನೋದು ಕೂಡ ತಪ್ಪುತ್ತೆ. ಜನ ನೇರವಾಗಿ ಅರ್ಜಿ ಹಾಕ್ಬೋದು. ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನಲ್ಲೇ ನಾವು ಅವರಿಗೆ ಒದಗಿಸ್ಕೊಡ್ತಕ್ಕಂಥ ಒಂದು ಸೌಲಭ್ಯ ಭೂಸುರಕ್ಷಾದ ಮುಂದುವರೆದ ಭಾಗ. ಮೂಲ ಭೂಸುರಕ್ಷಾ ಯೋಜನೆ ಎಲ್ಲ ದಾಖಲೆಗಳ ಗಣಕೀಕರಣ ಅದು ನಡೆದಿದೆ. 6 ತಿಂಗಳಲ್ಲಿ ಅದನ್ನು ಮುಗಿಸ್ತೇವೆ. ಏತನ್ಮಧ್ಯನೂ ಕೂಡ ಯಾವುದೇ ದಾಖಲೆ ಜನಗಳಿಗೆ ಬೇಕಾದರೆ ಅದು ನಮ್ಮಲ್ಲಿ ಲಭ್ಯವಿದ್ದಲ್ಲಿ ಅದನ್ನು ಆನ್ಲೈನ್ ಮುಖಾಂತರನೇ ಜನಗಳಿಗೆ ಒದಗಿಸುವಂಥ ಸೇವೆಯನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಭೂಸುರಕ್ಷಾ ವೆಬ್ಸೈಟ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಸುಮಾರು ಜಮೀನುಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಈಗಲೂ ಕೂಡ ಇದ್ದಾವೆ. ಅದು ಕುಟುಂಬದ ಸದಸ್ಯರು ಮುಂದೆ ಬಂದು ಅವುಗಳನ್ನು ಪಾವತಿ ಖಾತೆ ವಾರಸುದಾರರಿಗೆ ಮಾಡಿಸ್ಕೋಬೇಕು. ಅದು ನಾನು ಇಲಾಖೆವರೆಗೂ ಹೇಳಿದ್ದೇನೆ, ಇದನ್ನು ಆಂದೋಲನದ ಮಾದರಿಯಲ್ಲಿ ನೀವು ಮಾಡಿ ಅಂತ. ಆದರೆ ಕೆಲವು ಕುಟುಂಬದವರು ಮುಂದೆ ಬರ್ತಾ ಇಲ್ಲ. ಅದಕ್ಕಾಗಿ ಕುಟುಂಬದವರು ನಿರಾಸಕ್ತಿಯಿಂದನೂ ಕೂಡ ನಾವು ಅಂದ್ಕೊಂಡಷ್ಟು ಪಾವತಿ ಖಾತೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಏತನ್ಮಧ್ಯ ಭಾರತ ಸರ್ಕಾರದವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ.
ಯಾರ್ದು ಬದುಕಿರುವ ರೈತರಿಗೆ ಮಾತ್ರ ಸವಲತ್ತುಗಳನ್ನು ವಿತರಣೆ ಮಾಡಬೇಕು. ತೀರಿ ಹೋಗಿರುವಂಥ ರೈತರ ಹೆಸರಿನಲ್ಲಿರ್ತಕ್ಕಂಥ ಜಮೀನುಗಳಿಗೆ PM ಕಿಸಾನ್ ಹಾಗೂ ಇತರೆ ಸೌಲಭ್ಯಗಳನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು. ಆ ಹಿನ್ನೆಲೆಯಲ್ಲಿ ಮುಂದೆ ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯಾವುದೇ ಯೋಜನೆಯಲ್ಲೂ ಕೂಡ ರೈತರಿಗೆ ಸಿಗುವಂತಹ ಸವಲತ್ತುಗಳು ಅಥವಾ ಅವರಿಗೆ ಸಿಗ್ತಕ್ಕಂಥ ಪರಿಹಾರಗಳು ನಿಂತು ಹೋಗಬಾರ್ದು ಅನ್ನೋದಿದ್ರೆ ದಯವಿಟ್ಟು ರೈತರು ಬಂದು ಹೌದು ಯಾರ್ದು ಮೃತರ ಹೆಸರಿನಲ್ಲಿ ಜಮೀನುಗಳಿದ್ದಾವೆ ಅವುಗಳನ್ನು ಕುಟುಂಬದ ವಾರಸುದಾರರಿಗೆ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ರೈತರು ಆಸಕ್ತಿ ತೋರಿಸಿದರೆ ಅವರು ಒಂದು ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಮುಂದೆ ಇಟ್ಟು ರೈತರಿಗೆ ಸಲೀಸಾಗಿ ಪಾವತಿ ಖಾತೆ ಮಾಡಿಕೊಡೋದಕ್ಕೆ ನಾವು ತಯಾರಿದ್ದೇವೆ. ಆದರೆ ರೈತರು ಅವರವರ ಕುಟುಂಬದ ಆಂತರಿಕ ವಿಷಯಗಳನ್ನು ಅವರು ಪರಿಹಾರ ಮಾಡಿಕೊಂಡು ನಮ್ಮ ಮುಂದೆ ಬಂದರೆ ಅದನ್ನು ಕ್ಯಾಂಪೇನ್ ಮೋಡಲ್ಲಿ ನಾವು ಪಾವತಿ ಖಾತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನಿವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ರೈತರಿಗೂ ಇದನ್ನು ಅವೇರ್ನೆಸ್ ಮಾಡಬೇಕು. ಪಾವತಿ ಖಾತೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಾಳೆ ಕೇಂದ್ರ ಸರ್ಕಾರದವರು ಸವಲತ್ತುಗಳನ್ನು ನಿಲ್ಲಿಸಬೇಕು ಅವರಿಗೆ ಅನ್ನುವಂಥ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ರೈತರು ಪಾವತಿ ಖಾತೆಗೆ ಮುಂದೆ ಬರಬೇಕು ಅಂತ ನಾನು ಅವರಿಗೆ ತಾಕೀತು ಮಾಡ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ. ಇಲ್ಲದೆ ಹೋದರೆ ನಾಳೆ ಅವರಿಗೆ ಸವಲತ್ತುಗಳು ನಿಂತು ಹೋಗುವಂಥದ್ದು ಆಗಬಾರದು ಅನ್ನೋದು ನಮ್ಮ ಉದ್ದೇಶ. ಆದರೆ ರೈತರು ಸಹಕಾರ ಕೊಡಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಅವರಿಗೆ ಸವಲತ್ತುಗಳಿಗೆ ತಪ್ಪೋದ್ರೆ ನಾಳೆ ಅದಕ್ಕೆ ರೈತರೇ ಜವಾಬ್ದಾರರಾಗ್ತಾರೆ. ದಯವಿಟ್ಟು ನಾವಂತೂ ರೆಡಿ ಇದ್ದೇವೆ, ಬಂದು ಪಾವತಿ ಖಾತೆ ಮಾಡಿಸ್ಕೋಬೇಕು ಅಂತ ರೈತರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಇನ್ನೂ 16 ವಿಷಯಗಳನ್ನು ಮಾತಾಡಿದ್ದೇವೆ. ಇವತ್ತು ಕೆಲವು ಪ್ರಮುಖವಾದಂಥ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಒಟ್ಟಾರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇದೆ, ಆದರೆ ಇನ್ನಷ್ಟು ಕೆಲಸ ಆಗಬೇಕು ಅನ್ನೋದು ನಮ್ಮ ಇಚ್ಛೆ ಮತ್ತು ಪ್ರಯತ್ನ. ಆ ದಿಕ್ಕಿನಲ್ಲಿ ಜಿಲ್ಲಾಧಿಕಾರಿಗಳು ಸಹ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ ನಿರೀಕ್ಷೆಯಲ್ಲಿ ನಾನು ಇವತ್ತು ಈ ಸಭೆಯನ್ನು ನಡೆಸಿದ್ದೇನೆ. ಮುಂದೆ ಇನ್ನೂ ಹೆಚ್ಚಿನ ಕೆಲಸ ಆಗುತ್ತೆ ಅಂತ ನಂಬಿಕೆಯನ್ನು ಕೂಡ ಇಟ್ಕೊಂಡಿದ್ದೇನೆ. ಈಗ ಮುಖ್ಯವಾಗಿ ಜಿಲ್ಲೆಯಲ್ಲಿ ಬಹಳ ಸಾರ್ವಜನಿಕರ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಜಿಲ್ಲಾಧಿಕಾರಿಗಳ ಸೈನ್ ದುರುಪಯೋಗ ಆಗಿದೆ ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಸಾರ್ವಜನಿಕರು ಇನ್ನೂ ಕೂಡ ಅತಿ ಹೆಚ್ಚಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸರ್, ಏನು ಕ್ರಮ ತೆಗೆದುಕೊಂಡಿದ್ದಾರೆ? ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಕೂಡ ಎನ್ಕ್ವೈರಿಯನ್ನು ಕಂಪ್ಲೀಟ್ ಮಾಡಿ ನನಗೆ ರಿಪೋರ್ಟ್ ಕೊಡಬೇಕು ಅಂತ. ಅದರ ಜೊತೆಗೆ ನಾನು ಬ್ಯಾಂಗ್ಳೂರು RC ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಇದನ್ನು ಎನ್ಕ್ವೈರಿ ಮಾಡಿ ಅಂತ. ಸೊ ಅಂದರೆ ನಮ್ಮ ರೀಜ್ನಲ್ ಕಮಿಷನರ್ ಅವ್ರ ಕಡೆಯಿಂದನೂ ನಾನು ತನಿಖೆ ಮಾಡಿಸ್ತೇನೆ. ಏತನ್ಮಧ್ಯ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಇದು ಹೇಗಾಯಿತು ಇದೆಲ್ಲ ಎಲ್ಲೋ ಒಂದು ಕಡೆ ಆಡಳಿತ ವ್ಯವಸ್ಥೆಯ ಮೇಲೆ ಜನಗಳ ವಿಶ್ವಾಸ ಕುಂದೋದಕ್ಕೆ ಇಂಥ 1-2 ಪ್ರಕರಣ ಆದರೂ ಕೂಡ ಅದರ ಪರಿಣಾಮ ಭಾಳ ದೊಡ್ಡದಾಗುತ್ತೆ. ಸೊ ಇದನ್ನು ನಾವು ಮೂಲವನ್ನು ಪತ್ತೆ ಹಚ್ಚಿ ಮೂಲದಲ್ಲಿ ಇದಕ್ಕೆ ಪರಿಹಾರ ಹುಡುಕಲಿಲ್ಲ ಮತ್ತು ತಪ್ಪು ಮಾಡಿದವರಿಗೆ ಬರೀ ಸಸ್ಪೆನ್ಷನ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬರೀ FIR ಕೊಟ್ಟರೂ ಆಗೋದಿಲ್ಲ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳಿ ಆಗಬಾರದು. ಆ ಕಾರಣದಿಂದ ಅವರು ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೇನೆ, ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಎನ್ಕ್ವೈರಿ ಆಗಿ ಅವರು ಟರ್ಮಿನೇಷನ್ ಆಗಬೇಕು ಸರ್ವಿಸಿಂದ. ನಾಳೆ ಮತ್ತು ನಾನು ಇಷ್ಟೇ ಅಲ್ಲದೆ ಬ್ಯಾಂಗ್ಳೂರಿನ ರೀಜನಲ್ ಕಮಿಷನರ್ಗೂ ಹೇಳಿದ್ದೇನೆ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತ. ಖಂಡಿತವಾಗಿ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಇದು ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಇಬ್ಬರೂ ಕೂಡ ನಾವು 2 ಮಂತ್ರಿಗಳು 2 ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಕೂತ್ಕೊಂಡು ಜಂಟಿ ಸರ್ವೆ ಮಾಡಲಿಕ್ಕೆ, ಜಂಟಿ ಅಳತೆ ಮಾಡಲಿಕ್ಕೆ ಈಗಾಗಲೇ ಕಳೆದ ವರ್ಷ ನಾವು ಸರ್ಕ್ಯುಲರನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೂಡ ಒಂದು ಜಾಯಿಂಟ್ ಸರ್ಕ್ಯುಲರು ಇರಲಿಲ್ಲ. ಫಸ್ಟ್ ಟೈಮು ನಾವು ಅರಣ್ಯ ಮತ್ತು ಕಂದಾಯ ಜಮೀನುಗಳು ಅಲ್ಲಿ ರೈತರಿದ್ದರೆ ರೈತರನ್ನು ಸೇರಿಸ್ಕೊಂಡು
ಅಳತೆ ಮಾಡೋದಕ್ಕೆ ಜಂಟಿ ಸಮೀಕ್ಷೆಯನ್ನು ಆರಂಭ ಮಾಡಿದ್ದೇವೆ. ಜಂಟಿ ಅಳತೆಯನ್ನು, ಸಮೀಕ್ಷೆ ಅಲ್ಲ, ಜಂಟಿ ಅಳತೆಯನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. 4 ಜಿಲ್ಲೆಗಳಲ್ಲಿ ಜಂಟಿ ಸರ್ವೆನೂ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಕೂಡ ಇತ್ತೀಚೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಅವರ ಅಧ್ಯಕ್ಷತೆಯಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿ ಸಮಿತಿಯನ್ನು ಮಾಡಿ ಅವ್ರ ಕಡೆಯಿಂದನೂ ಈಗ ಜಾಯಿಂಟ್ ಸರ್ವೆ ಪ್ಲಸ್ ಸಮೀಕ್ಷೆ, ಸರ್ವೆ ಅಂದರೆ ಅಳತೆ ಪ್ಲಸ್ಸು ಕೆಲವು ದಾಖಲೆಗಳ ಆಧಾರದ ಮೇಲೇನೂ ಕೂಡ ಎಲ್ಲಿ ಯಾರು ಬರ್ತಾರೆ ಏನು ಅನ್ನೋದನ್ನು ಅವರು ಪರಿಶೀಲನೆ ಮಾಡಲಿಕ್ಕೆ ಸೆಟಪ್ ಮಾಡಿದ್ದೇವೆ. ಸೊ ಇಂದಿನಿಂದ ಇದು ಆಗಿಲ್ಲ, ಆದರೆ ಈಗ ಅಂತೂ ಆರಂಭ ಮಾಡಿದ್ದೇವೆ. ಇನ್ನೊಂದು 6 ತಿಂಗಳಲ್ಲಿ ಇವೆಲ್ಲವನ್ನು ಕೂಡ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಬರಬೇಕು ಅಂತ ಆ್ಯಕ್ಷನ್ ಪ್ಲ್ಯಾನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ನೀವು ಹೇಳೋದು ನಿಜ, ಇದು ನಡೆದು ಬಂದಿದೆ. ಕಳೆದ ವರ್ಷದಿಂದನೇ ನಾವು ಆರಂಭ ಮಾಡಿ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದೇವೆ. ನಮಗೂ ಒಂದು ನಿರೀಕ್ಷೆ ಇದೆ, ಬರೋ ಒಂದು 6-8 ತಿಂಗಳ ಒಳಗಡೆ ಇದಕ್ಕೊಂದು ತಾರ್ಕಿಕವಾಗಿ ಉತ್ತರ ಕೊಡಬಹುದು ಅನ್ನುವಂಥ ಒಂದು ಭರವಸೆ ನಮಗಂತೂ ಇದೆ. ಬಟ್ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ 6-8 ತಿಂಗಳು, ಒಂದು ವರ್ಷದಲ್ಲಿ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೇನೆ.